ಶ್ರೀ ಗುರುಭ್ಯೋ ನಮಃ. ಸದ್ಗುರು ಶ್ರೀ ಸಾಯಿದೇವಾಯ ನಮಃ. ಕನ್ನಡ ನಾಡಿನ ಸಮಸ್ತ ವೀಕ್ಷಕರಿಗೆ ನಾನು ನಿಮ್ಮ ವಾಸುದೇವನ್ ಮಾಡುತ್ತಿರುವ ನಮಸ್ಕಾರಗಳು. ಮೊದಲನೇದಾಗಿ ನಮ್ಮ ಈ ಒಂದು ಚಾನಲ್ಗೆ ತಮ್ಮೆಲ್ಲರಿಗೂ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಮಿಥುನ ರಾಶಿಯ 2026ರ ಪೂರ್ಣ ಭವಿಷ್ಯವನ್ನು ತಿಳಿಸ್ಕೊಡ್ತೇನೆ. ಬನ್ನಿ. ಅದಕ್ಕಿಂತ ಮುಂಚೆ ನಮ್ಮ ಈ ಒಂದು ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರಥಮವಾಗಿ ಹೇಳಬೇಕಂತಂದ್ರೆ 2025 ಇನ್ನೇನು ಕೆಲವೇ ತಿಂಗಳಲ್ಲಿ ಮುಗಿತಾ ಬಂತು. ಈ ಒಂದು ಅಂತ್ಯದಲ್ಲಿ ಮತ್ತು ಹೊಸ ವರ್ಷದ ಆರಂಭದಲ್ಲಿ 2026ರ ಆರಂಭದಲ್ಲಿ ಇರ್ತಕ್ಕಂಥ ಮಿಥುನ ರಾಶಿಯ ಪೂರ್ಣ ಫಲಾಫಲಗಳನ್ನ ತಿಳಿಸ್ಕೊಡ್ತೇನೆ. ಬನ್ನಿ. ಮಿಥುನ ರಾಶಿಯವರ ಗುಣಲಕ್ಷಣಗಳು ಯಾವ ತರ ಇರುತ್ತೆ ಅಂತಂದ್ರೆ, ಅವರು ಬಹಳ ಪ್ರಭಾವಶಾಲಿಗಳು ಮತ್ತು ಬುದ್ಧಿವಂತರು, ಅತಿ ಚುರುಕುತನವನ್ನ ಹೊಂದಿರುವಂತಹ ವ್ಯಕ್ತಿಗಳಾಗಿರ್ತಾರೆ. ಈ ಒಂದು ಮಿಥುನ ರಾಶಿಯಲ್ಲಿ 2026ರ ವ್ಯವಸ್ಥೆ ವಿಚಾರ ಯಾವ ತರ ಅಂತಂದ್ರೆ, ಗುರು ಮತ್ತು ಬುಧನ ಕಾಂಬಿನೇಷನ್ ಚೆನ್ನಾಗಿರೋದ್ರಿಂದ, ಎರಡರ ವ್ಯವಸ್ಥೆ ಇರೋದ್ರಿಂದ ಇವರ ಜಾತಕದಲ್ಲಿ ಉನ್ನತಿ ಅನ್ನೋದು ಅಥವಾ ಗ್ರೋತ್ ಅನ್ನೋದು ತುಂಬಾ ಒಳ್ಳೆ ಸ್ಥಾನದಲ್ಲಿ, ಒಳ್ಳೆ ವಿಚಾರದಲ್ಲಿ, 4 ಜನರ ಪ್ರಶಂಸೆಯನ್ನ ಗಳಿಸ್ತಕ್ಕಂಥ ವಿಚಾರದಲ್ಲಿ ಹೆಲ್ಪ್ ಮಾಡ್ತಕ್ಕಂಥ ವಿಚಾರ ಆಗುತ್ತೆ. ಅದನ್ನ ಹೇಳ್ತೇನೆ. ತದನಂತರದಲ್ಲಿ ಇವರ ಒಂದು ಮೂಲ ವಿಚಾರ ನೋಡ್ಬೇಕು ಅಂತಂದ್ರೆ, ಉದ್ಯೋಗ ಮತ್ತು ಆರ್ಥಿಕ ವಿಚಾರ. ಉದ್ಯೋಗದ ವಿಚಾರ ಬಂತು ಅಂದ್ರೆ, ಚುರುಕುತನದಿಂದ ಮಾಡ್ತಕ್ಕಂಥ ಕೆಲಸದಲ್ಲಿ ಪ್ರಶಂಸೆಯನ್ನು ತೆಗೆದುಕೊಂಡು ಉನ್ನತ ಸ್ಥಾನ, ಬಡ್ತಿಯನ್ನು ತೆಗೆದುಕೊಳ್ಳುವಂತ ವಿಚಾರ ಇವ್ರದ್ದಾಗುತ್ತೆ. ಎರಡನೇದಾಗಿ, ಇವರು ಮಾಡುವಂತ ಎಲ್ಲಾ ಕೆಲಸನೂ ಕೂಡ ಮೂರನೇ ವ್ಯಕ್ತಿಗಳ ಆಸ್ಪದವನ್ನು ತೆಗೆದುಕೊಳ್ಳದೇ ಇರೋದು, ಮೂರನೇ ವ್ಯಕ್ತಿಗಳ ಸಜೆಷನ್ ತೆಗೆದುಕೊಳ್ಳದೇ ಇರೋದು ಬಹಳ ಒಳ್ಳೆಯದು. ಸ್ವಂತ ಬುದ್ಧಿಯಿಂದ, ಸ್ವಂತ ಬುದ್ಧಿವಂತಿಕೆಯಿಂದ ಮಾಡ್ತಕ್ಕಂಥ ಎಲ್ಲಾ ಕೆಲಸನೂ ಕೂಡ ನೀವು ಜಯಶ್ರೀರಾಗ್ತೀರ. ಅದರಲ್ಲಿ ಯಾವುದೇ ಅನುಮಾನ ಬೇಡ. ಎರಡನೇದಾಗಿ, ಆರ್ಥಿಕ ವಿಚಾರ. ಇನ್ನೊಬ್ಬರನ್ನ ಸಹಾಯ ತಗೊಂಡು, ಇನ್ನೊಬ್ಬರ ಮಾತು ಕೇಳಿಕೊಂಡು ನೀವು ಇನ್ವೆಸ್ಟ್ಮೆಂಟ್ ಮಾಡೋದಾಗ್ಬೋದು, ಅಥವಾ ಎಲ್ಲೋ ಒಂದು ದುಡ್ಡನ್ನ ಹೂಡಿಕೆ ಮಾಡೋದಾಗ್ಬೋದು, ಅಥವಾ ಯಾರಿಗೂ ಸಾಲ ಕೊಡೋದಾಗ್ಬೋದು. ಈ ತರ ಯಾವುದೇ ಕೆಲಸಗಳನ್ನ ನೀವು ಮಾಡದಿರೋದು ಬಹಳ ಒಳ್ಳೆಯದು. ಯಾಕಂದ್ರೆ ನಿಮ್ಮ ಬುದ್ಧಿವಂತಿಕೆ, ನಿಮ್ಮ ವಿಚಾರ ನಿಮ್ಮನ್ನ ಎಲ್ಲಾ ರೀತಿಯಲ್ಲೂ ಕೂಡ, ಎಲ್ಲಾ ಸಮಸ್ಯೆಗಳನ್ನು ಕೂಡ ದಾಟುವಂತ ಒಂದು ಆ ಕ್ರಿಯಾಶೀಲತೆ ಆಲ್ರೆಡಿ ನಿಮ್ಮಲ್ಲಿ ಇರೋದ್ರಿಂದ ಮೂರನೇ ವ್ಯಕ್ತಿಗಳ ಮಾತು, ವ್ಯವಸ್ಥೆಗಳು ನಿಮಗೆ ಅವಶ್ಯಕತೆ ಇಲ್ಲ. ಎರಡನೇದಾಗಿ, ಕುಟುಂಬ ಮತ್ತು ಪ್ರೇಮ ವಿಚಾರ. ಕುಟುಂಬದ ವಿಚಾರ ಬಂತು ಅಂತಂದ್ರೆ, ನಿಮ್ಮ ಮುಖೇನ ಎಲ್ಲಾ ವ್ಯವಸ್ಥೆಗಳು ಕೂಡ ನಿಮ್ಮ ಮನೆಯಲ್ಲಿ, ನಿಮ್ಮ ಆಸ್ಪದ ಇಲ್ಲದೆ ಯಾವುದೇ ವ್ಯವಸ್ಥೆಗಳು ಆಗ್ಲಿಕ್ಕಿಲ್ಲ. ಮಾಡ್ತಕ್ಕಂಥ ಎಲ್ಲಾ ವಿಚಾರದಲ್ಲೂ, ಎಲ್ಲಾ ಕೆಲಸ ಕಾರ್ಯಗಳಲ್ಲೂ ಮನೆಯಲ್ಲಿ ನಿಮ್ಮದೇ ಒಂದು ನಾಯಕತ್ವದ ವಿಚಾರ ಆಗ್ಬೋದು, ಚುರುಕುತನದ ವಿಚಾರ ಆಗ್ಬೋದು, ಅಥವಾ ಬುದ್ಧಿ ಮಾತುಗಳಾಗ್ಬೋದು. ನಿಮ್ಮ ಬುದ್ಧಿ ಮಾತುಗಳಿಂದ 4 ಜನರು ತಿಳ್ಕೊಳ್ಳುವಂಥ ವಿಚಾರಗಳು ನಿಮ್ಮದಾಗಿರುತ್ತೆ. ಯಾವುದೇ ಸಂಭವ ವಿಚಾರಗಳು, ಸಮಸ್ಯೆಗಳು ಆಗ್ಲಿಕ್ಕೆ ದಾರಿ ಇಲ್ಲ. ಎರಡನೇದಾಗಿ, ನಿಮ್ಮ ಮೂಲ ವಿಚಾರಗಳಲ್ಲಿ ಪ್ರೇಮ ವಿಚಾರ ಬಹಳ ಮುಖ್ಯವಾಗಿ ಬರುತ್ತೆ. ನಿಮ್ಮ ಒಂದು ಅತಿಯಾದ ಮಾತು, ಅತಿಯಾದ ಬುದ್ಧಿವಂತಿಕೆ ನಿಮ್ಮ ಒಂದು ಪ್ರೇಮ ವಿಚಾರದಲ್ಲಿ ನಿಮ್ಮ ಸತಿಪತಿಯ ನಡುವೆ ಆಗ್ತಕ್ಕಂಥ ಕಲಹಗಳಿಗೆ ಮೂಲ ಕಾರಣ ಆಗುತ್ತೆ ಅಂತ ತಿಳಿಸ್ಬೋದು. ಆ ಒಂದು ಮಾತು ಮತ್ತು ವಿಚಾರವನ್ನು ಸ್ವಲ್ಪ ಹಿಡಿತದಲ್ಲಿ ಇಟ್ಕೊಂಡು ಮಾಡ್ತಕ್ಕಂಥ ವಿಚಾರವನ್ನ ಸ್ವಲ್ಪ ಸಾಮ್ಯತೆಯಿಂದ ಮಾಡಿದ್ದೆ ಆದ್ರೆ ಯಾವುದೇ ಸಮಸ್ಯೆಗಳು ಇರೋದಿಲ್ಲ. ಆರೋಗ್ಯದ ವಿಚಾರ ನೋಡ್ಬೇಕು ಅಂತಂದ್ರೆ, ನಿಮಗೆ ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆಗಳು ಕಾಡ್ಲಿಕ್ಕಿದೆ ಈ ಒಂದು ವರ್ಷದಲ್ಲಿ. ಏನಪ್ಪಾ ಸಮಸ್ಯೆ ಅಂತಂದ್ರೆ, ತಲೆನೋವಿಂದ ಹಿಡಿದು ಸಂಪೂರ್ಣವಾಗಿ ಭುಜ ನೋವು, ಮತ್ತೆ ಹೊಟ್ಟೆ ನೋವು, ಮತ್ತೆ ಎಡಭಾಗದಲ್ಲಿ ಕೆಲವೊಂದು ಫ್ರಾಕ್ಚರ್ಗಳಾಗ್ತಕ್ಕಂಥ ಸಮಸ್ಯೆಗಳು, ಸಂಭವಗಳು ಇರೋದ್ರಿಂದ ಸ್ವಲ್ಪ ಗಾಡಿಯಲ್ಲಿ ಓಡಾಡಬೇಕಾದ್ರೆ ಆಗ್ಬೋದು, ಅಥವಾ ಏನೇ ವಿಚಾರ ಮಾಡ್ಲಿಕ್ಕಾದ್ರೂ, ಏನೇ ಕೆಲಸ ಮಾಡ್ಬೇಕಾದ್ರೂ ಸ್ವಲ್ಪ ಎಚ್ಚರಿಕೆಯಿಂದ ನೀವು ಕೆಲಸ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಆಗ್ತಕ್ಕಂಥ ಅಪಾಯಗಳನ್ನ ತಡಿಬಹುದು ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಒಂದು ಮಿಥುನ ರಾಶಿಯವರಿಗೆ ಪರಿಹಾರ ಮಾರ್ಗಗಳನ್ನ ತಿಳಿಸೋದಾದ್ರೆ, ಪ್ರತಿ ಮಂಗಳವಾರ ನೀವು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಒಂದು ಕೆಂಪು ದಳದ ಹೂವನ್ನು ಮಾಲೆಯ ರೂಪದಲ್ಲಿ ಕೊಡೋದ್ರಿಂದ ನಿಮಗೆ ಶುಭ ವಿಚಾರಗಳು, ಶುಭ ವಾರ್ತೆಗಳನ್ನ ಕೇಳಲಿಕ್ಕೆ ಸಿಗುತ್ತೆ. ಒಟ್ಟಾರೆಯಾಗಿ ಇದಾಗಿತ್ತು ಮಿಥುನ ರಾಶಿಯವರ 2026ರ ಸಂಪೂರ್ಣ ಭವಿಷ್ಯ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.